ರೈಲ್ವೆ ನೇಮಕಾತಿಯ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯಲು ಕೇಂದ್ರ ಸರ್ಕಾರವು ಆದೇಶಿಸಿದ್ದು, ಇದು ಕನ್ನಡಿಗರಿಗೆ ಸಿಕ್ಕ ಅಭೂತಪೂರ್ವ ಗೆಲುವಾಗಿದ್ದು, ಇದಕ್ಕೆ ಕಾರಣರಾದ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣನವರಿಗೆ ಅಭಿನಂದನೆಗಳು ಎಂದು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದ ಕುಮಾರಸ್ವಾಮಿ ಸಂತಸ ವ್ಯಕ್ತಪಡಿಸಿದರು. ಕನಕಪುರದ ರಾಜಾರಾವ್ ರಸ್ತೆಯಲ್ಲಿನ ರಾಜ್ಯ ರೈತ ಸಂಘದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈಲ್ವೆ ನೇಮಕಾತಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಬರೆಯಬೇಕಾದ ಸಂದಿಗ್ಧ ಪರಿಸ್ಥಿತಿ ಇತ್ತು. ಇದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಆಯ್ಕೆಯಿಂದ ವಂಚಿತರಾಗುತ್ತಿದ್ದರು. ಇದು ಕನ್ನಡಿಗರಿಗೆ ಶತಮಾನದ ವಂಚನೆಯಾಗಿತ್ತು. ಕನ್ನಡಿಗರಿಗೆ ಅತಿ ಹೆಚ್ಚು ಹುದ್ದೆಗಳನ್ನು ಮೀಸಲಿಡುವ ಮೂಲಕ ಕನ್ನಡಿಗರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಹಿಂದೆ ಜಾಫರ್ ಷರೀಫ್, ಚಂದ್ರಶೇಖರ್ ಮೂರ್ತಿ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಕರ್ನಾಟಕದಿಂದ ಸಂಸದರಾಗಿ ಕೇಂದ್ರ ರೈಲ್ವೆ ಖಾತೆ ಸಚಿವರಾಗಿದ್ದರು. ಈಡೇರಿಸಲಾಗದ ಭರವಸೆಯನ್ನು ವಿ ಸೋಮಣ್ಣನವರು ಈಡೇರಿಸಿದ್ದು ಶ್ಲಾಘನೀಯ. ಅನೇಕ ಕನ್ನಡಪರ ಹೋರಾಟಗಾರರು ಈ ಹೋರಾಟ ಮಾಡಿ ಹಲವಾರು ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಬಂದಿದ್ದರು. ಅವರೆಲ್ಲರೂ ಈಗ ಪ್ರಾತಸ್ಮರಣೀಯರಾಗಿದ್ದಾರೆ. ಕನಕಪುರದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನಿಯೋಗ ವಿ ಸೋಮಣ್ಣರವರನ್ನು ಖುದ್ದು ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಲಿದ್ದೇವೆ. ಹಾಗೆಯೇ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಘೋಷಣೆಯಾಗಿದ್ದ ಬೆಂಗಳೂರು ಸತ್ಯಮಂಗಲ ರೈಲು ಮಾರ್ಗದ ಕಾಮಗಾರಿ ನೆನಗುದಿಗೆ ಬಿದ್ದಿದ್ದು, ಆ ಕನಸನ್ನು ಕೂಡ ವಿ ಸೋಮಣ್ಣನವರೇ ನನಸು ಮಾಡಲಿ ಎಂದು ಹೇಳಿದರು. ರಾಜ್ಯ ರೈತ ಸಂಘದ ಸಂಚಾಲಕರಾದ ಚೀಲೂರು ಮುನಿರಾಜು ಮಾತನಾಡಿ, ರೈಲ್ವೆ ನೇಮಕಾತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶದಿಂದ ಮುಂದೆ ಕನ್ನಡಿಗರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಲು ಸಂತಸವಾಗುತ್ತದೆ. ರೈಲ್ವೆ ನೇಮಕಾತಿಯಲ್ಲಿ ದಕ್ಷಿಣ ಭಾರತದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವ ಅಗತ್ಯವಿದೆ. ಸಾಮಾನ್ಯ ರೈತರ ಮಕ್ಕಳು ಕೂಡ ಕನ್ನಡದಲ್ಲಿ ಪರೀಕ್ಷೆ ಬರೆದು ಕೇಂದ್ರ ರೈಲ್ವೆಯಲ್ಲಿ ಉದ್ಯೋಗಿಗಳನ್ನಾಗಿ ಕಾಣಲು ಹರ್ಷವೆನಿಸುತ್ತದೆ ಎಂದರು. ಕನ್ನಡ ಭಾಸ್ಕರ್ ಮಾತನಾಡಿ, ರೈಲ್ವೆ ನೇಮಕಾತಿಯಲ್ಲಿ ಕನ್ನಡಕ್ಕೆ ಸಿಕ್ಕ ಪ್ರಾಶಸ್ತ್ಯ ಸ್ವಾಗತಾರ್ಹವಾಗಿದ್ದು, ರೈಲಿನಲ್ಲಿ ಕನ್ನಡ ಭಾಷೆಯಲ್ಲಿ ಸೂಚನೆಗಳನ್ನು ಬರೆಯಲಿ ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಉಪಾಧ್ಯಕ್ಷ ಸ್ಟುಡಿಯೋ ಚಂದ್ರು, ಕೆಆರ್ಎಸ್ ಪಕ್ಷದ ಮುಖಂಡ ಪ್ರಶಾಂತ್ ಹೊಸದುರ್ಗ, ಸಾಮಾಜಿಕ ಹೋರಾಟಗಾರ ಚೀರಣಕುಪ್ಪೆ ರಾಜೇಶ್, ರೈತ ಸಂಘದ ನವೀನ್ ಉಪಸ್ಥಿತರಿದ್ದರು. ಎಲ್ಲ ಪ್ರಗತಿಪರ ಸಂಘಟನೆಯ ಆತ್ಮೀಯರೇ, ಕನ್ನಡಪರ ಸಂಘಟನೆ, ರೈತಪರ ಸಂಘಟನೆಯ ಎಲ್ಲ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಕೇಂದ್ರ ಸಚಿವ ವಿ ಸೋಮಣ್ಣನವರಿಗೆ ಒಂದು ನಾಗರಿಕರ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡ ಪರ ಸಂಘಟನೆಗಳ ಪರವಾಗಿ ಒಂದು ಅಭಿನಂದನೆಯನ್ನ ಹೇಳಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಸೋಮಣ್ಣನವರು ನಮ್ಮ ತಾಲೂಕಿನವರು, ಒಳ್ಳೆ ರಾಜಕಾರಣಿ, ಮತ್ತೆ ಕನ್ನಡದ ಮೇಲೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿ. ಕೇಂದ್ರ ಸಚಿವರಾದ ಮೇಲೆ ಮೊಟ್ಟ ಮೊದಲಿಗೆ ಸುಮಾರು 40-50 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ ನಮ್ಮೆಲ್ಲರ ಬೇಡಿಕೆ, ಕನ್ನಡಿಗರ ಬೇಡಿಕೆ, ರೈಲ್ವೆ ಇಲಾಖೆಯ ನೇಮಕಾತಿಯ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಸಿಕೊಡ್ಬೇಕು ಅಂತೇಳಿ 40-50 ವರ್ಷದಿಂದಲೂ ಕೂಡ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ನಮಗೆ ಹಿಂದಿಯನ್ನ ಏರಿಕೆ ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ, ಬೇರೆ ಹಿಂದಿ ರಾಷ್ಟ್ರದ ರಾಜ್ಯಗಳು ಭಾಷೆಯ ರಾಜ್ಯಗಳು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದೋ. ಮೊನ್ನೆ ನಮ್ಮ ಎಲ್ಲರ ಹೋರಾಟಕ್ಕೆ ಕನ್ನಡಿಗರ ಧ್ವನಿಯಾಗಿ ಏನು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಜೊತೆ ನಮ್ಮ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾದಂತಹ ವಿ ಸೋಮಣ್ಣನವರು, ನಮ್ಮ ತಾಲೂಕಿನವರೇ ಅವರು, ನಮ್ಮ ಕೋಡಳ್ಳಿ ಭಾಗದವರು, ಅವರು ಇನ್ನು ಮುಂದೆ ಖಂಡಿತವಾಗ್ಲೂ ಕೂಡ ಕನ್ನಡದಲ್ಲಿ ನಮ್ಮ ಮಕ್ಕಳುಗಳಾಗ್ಲಿ, ನಮ್ಮ ಎಲ್ಲ ಸ್ನೇಹಿತರ ಮಕ್ಕಳುಗಳಾಗ್ಲಿ, ನಮ್ಮ ಕನ್ನಡಿಗರಾಗ್ಲಿ ಎಲ್ಲರೂ ಕೂಡ ಸ್ಪರ್ಧೆ ಮಾಡಬಹುದು ಅಂತಕ್ಕಂಥ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಎಲ್ಲರ ಕರ್ನಾಟಕದ ಜನತೆಯ ಪರವಾಗಿ, ಕನ್ನಡಿಗರ ಪರವಾಗಿ ಮೊದಲಿಗೆ ನಾನು ವಿ ಸೋಮಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸೋಮಣ್ಣನವರು ಬಗ್ಗೆ ನಾನು ಇನ್ನೊಂದು 2-3 ಮಾತುಗಳನ್ನು ಹೇಳಬೇಕು. ಇವತ್ತು ನೋಡಿ, ಸುಮಾರು ಇದೇ ಕ್ಷೇತ್ರದಲ್ಲಿ ಗೆದ್ದು ಸಿ.ಕೆ. ಜಾಫರ್ ಷರೀಫ್ ಅವರು ರೈಲ್ವೆ ಸಚಿವರಾಗಿದ್ದರು, ನಮಗೆಲ್ಲರಿಗೂ ಗೊತ್ತಿದೆ. ಆದರೂ 10 ವರ್ಷ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಜಾಫರ್ ಷರೀಫ್ ಅವರ ಕಾಲದಿಂದಲೂ ಕೂಡ ಈ ಹೋರಾಟ ಇತ್ತು. ಬರೀ ಇಂಗ್ಲಿಷು ಮತ್ತೆ ಹಿಂದಿ 2 ಭಾಷೆಯಲ್ಲೇ ನೇಮಕಾತಿ ಪರೀಕ್ಷೆಗಳು, ರೈಲ್ವೆಯ ಎಲ್ಲ ನೇಮಕಾತಿ ಪರೀಕ್ಷೆಗಳು ಆಗ್ತಿದ್ದು. ಹೆಚ್ಚಿನ ಜನ ಉತ್ತರ ಭಾರತದವರು ಬಂದು ಸೆಲೆಕ್ಟ್ ಆಗ್ತಿದ್ರು. ಕನ್ನಡಿಗರಿಗೆ ಅನ್ಯಾಯ ಆಗ್ತಿತ್ತು. ಕನ್ನಡಿಗರ ನೇಮಕಾತಿನೇ ಇರಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲ ಕನ್ನಡ ಮೀಡಿಯಂ ಓದಿದಂಥವ್ರು, ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥವ್ರು, ನಮಗೆ ಹಿಂದಿ ಭಾಷೆನ ನಾವು ಒಂದು ಐಚ್ಛಿಕವಾದಂಥ ಭಾಷೆ ಅಂತ ಓದಿದ್ದೋ, ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇರ್ತಿರ್ಲಿಲ್ಲ.
ಆ ಕಾರಣದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಕಾಂಪಿಟೇಟಿವ್ ಆ ಉತ್ತರ ಭಾರತದ ಭಾಗದವ್ರನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಏನು ಜಾಫರ್ ಶರೀಫ್ ಅವರು ನಮ್ಮ ಕ್ಷೇತ್ರದಲ್ಲೇ ಗೆದ್ದು ಮಂತ್ರಿಯಾಗಿ 10 ವರ್ಷ ಇದ್ರು ಕೂಡ ಅವ್ರ ಕೈಲೂ ಕೂಡ ಮಾಡಕ್ಕಾಗಿರ್ಲಿಲ್ಲ. ಮತ್ತೆ ಇನ್ನೊಬ್ರು ನಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾದಂತ ಚಂದ್ರಶೇಖರ್ ಮೂರ್ತಿ ಅವರು, ವಿ ಚಂದ್ರಶೇಖರ್ ಮೂರ್ತಿ ಅವರು 4-5 ಬಾರಿ ಸಂಸದರಾಗಿದ್ರು. 1 ಬಾರಿ ಅವರು ಕೂಡ ರಾಜ್ಯ ಸಚಿವರು, ರೈಲ್ವೆ ಸಚಿವರಾಗಿದ್ರು. ಆದ್ರೂ ಕೂಡ ಅವ್ರ ಕೈಲೂ ಕೂಡ ಮಾಡ್ಲಿಕ್ಕಾಗಿರ್ಲಿಲ್ಲ. ಮತ್ತೊಬ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರೈಲ್ವೆ ಸಚಿವರಾಗಿದ್ರು, ನಮ್ಮ ಕರ್ನಾಟಕದವರು. ಅವ್ರ ಕೈಲೂ ಕೂಡ ಮಾಡ್ಲಿಕ್ಕಾಗಿರ್ಲಿಲ್ಲ. ಈಗ ನಮ್ಮ ಸೋಮಣ್ಣವರು ಗೆದ್ದು ತುಮಕೂರಿನಿಂದ ಸಂಸದರಾಗಿ ಬಂದು ಮೋದಿಯವ್ರ ಜೊತೆ ಮಾತಾಡಿ ಅದನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಸೋಮಣ್ಣವರು ನಿಜವಾಗ್ಲೂ ಶ್ಲಾಘನೀಯ. ಸೋಮಣ್ಣವರಲ್ಲಿ ಮತ್ತೊಂದು ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ, ನಮ್ಮ ರಾಮನಗರ ಜಿಲ್ಲೆಯ ಜನತೆಯ ಪರವಾಗಿ ನಾನು ಇನ್ನೊಂದನ್ನ ವಿನಂತಿ ಮಾಡ್ಕೋತೀನಿ. ಏನು ಬೆಂಗಳೂರು ಟು ಸತ್ಯಮಂಗಲ ರೈಲ್ವೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ, ಆ ಕಾಮಗಾರಿಯನ್ನ ನಿಮ್ಮ ಅವಧಿನಲ್ಲಿ ಮುಗಿಸ್ಕೊಟ್ರೆ ಜನ ನಿಮ್ಮನ್ನ ಸಾಯೋವರೆಗೂ ಕೂಡ ಯಾರೂ ಕೂಡ ಮರೆಯೋದಿಲ್ಲ. ಅದು ದೇವೇಗೌಡರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ಕಾಮಗಾರಿಯನ್ನ ನಮಗೆ ಸತ್ಯಮಂಗಲ ಟು ಬೆಂಗಳೂರಿಗೆ ರೈಲು ಯೋಜನೆಯನ್ನ ತಂದುಕೊಟ್ಟಂತವ್ರು ದೇವೇಗೌಡರು. ಅವರ ಮಾಡಿದಂತ ಯೋಜನೆಯನ್ನ ನೀವು ಇವಾಗ ರೈಲ್ವೆ ರಾಜ್ಯ ಸಚಿವರಾಗಿದ್ದೀರಿ. ನೀವು ನಮ್ಮ ಕನ್ನಡಿಗರ ಪರವಾಗಿ, ನಮ್ಮ ಕನಕಪುರದ ಜನತೆಯ ಪರವಾಗಿ, ನಮ್ಮ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಸತ್ಯಮಂಗಲದ ಕೊಳ್ಳೆಗಾಲ ಎಲ್ಲ ಜನಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಅದನ್ನ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸೋಮಣ್ಣ ಅವರಿಗೆ ಸದ್ಯದಲ್ಲೇ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ನಿಯೋಗ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಮನೆಗೆ ಹೋಗಿ ಅವ್ರಿಗೆ ನಮ್ಮ ನಾಗರಿಕ ಸನ್ಮಾನವನ್ನು ಮಾಡಿ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಸೋಮಣ್ಣ ಅವರ ಸಾಧನೆ ಕಾರ್ಯ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿ. ಸೋಮಣ್ಣ ಅವರಂತ ಒಳ್ಳೆ ಸ್ನೇಹಜೀವಿ ಮತ್ತೆ ಇಂಥ ಮಂತ್ರಿಗಳ ಜೊತೆ ನಾವೆಲ್ಲರೂ ಕೂಡ ಇರಬೇಕು. ಕನ್ನಡಿಗರ ಧ್ವನಿಯನ್ನ, ಕನ್ನಡಿಗರ ಹೆಮ್ಮೆಯನ್ನ ಹೆಚ್ಚಿ ಕನ್ನಡಿಗರ ಮಕ್ಕಳು ಕೂಡ ರೈಲ್ವೆ ನೇಮಕಾತಿಯಲ್ಲಿ ಕೆಲಸವನ್ನು ತಗೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಸೋಮಣ್ಣನವರಿಗೆ ಮತ್ತೊಮ್ಮೆ ನಮ್ಮ ಪ್ರಗತಿಪರ ಸಂಘಟನೆಗಳ ಕುಟುಂಬವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಆತ್ಮೀಯ ಎಲ್ಲ ಪ್ರಗತಿಪರ ನಾಯಕರೇ ಹಾಗೂ ಮಾಧ್ಯಮ ಮಿತ್ರರೇ, ಕನ್ನಡಿಗರ ಬಹುದಿನಗಳ ಕನಸು ಮತ್ತೆ ಒಂದು ಹೋರಾಟಕ್ಕೆ ಇವತ್ತು ಸಿಕ್ಕಂತ ಯಶಸ್ಸು. ಇಡೀ ವಿಶ್ವದಲ್ಲೇ ಕನ್ನಡ ಭಾಷೆ ಒಂದು ಪರಿಪೂರ್ಣವಾದ ಭಾಷೆ ಎನ್ನುವಂತ ಒಂದು ಹೆಗ್ಗಳಿಕೆ ಪಡೆದಿರುವಂತಹದ್ದು. ವಿಶ್ವ ಲಿಪಿಗಳ ರಾಣಿ ಅಂತಲೂ ಕೂಡ ಒಂದು ಹೆಗ್ಗಳಿಕೆ ಪಡೆದಿದೆ. ಅಂತಹ ಕನ್ನಡ, ಶ್ರೀಮಂತ ಕನ್ನಡವನ್ನ ರೈಲ್ವೆ ಇಲಾಖೆ ನಿರ್ಲಕ್ಷ್ಯ ಮಾಡಿದಂತದ್ದು ಕನ್ನಡಿಗರೇನು ಮಾಡಿದಂತಹ ಮಹಾವಂಚನೆ ಅಂತಾನೆ ಹೇಳ್ಬೋದು. ಇದು ಶತಮಾನದ ವಂಚನೆ. ಈ ಒಂದು ವಂಚನೆಗೆ ಇವತ್ತು ಸೋಮಣ್ಣನವರಿಂದ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿರುವಂತದ್ದು ಕನ್ನಡಿಗರಿಗೆ ಸಿಕ್ಕ ಒಂದು ಅಪೂರ್ವ ಗೆಲುವಂತ ನಾವು ಭಾವಿಸಬಹುದು. ಹಾಗಾಗಿ ಸೋಮಣ್ಣನವರನ್ನ ನಾವು ಎಲ್ಲಾ ಕನ್ನಡಿಗರ ಪರವಾಗಿ ನಾವು ಅಭಿನಂದಿಸಕ್ಕೆ ನಾವು ಕೂಡ ಭಾವಿಸ್ತೀವಿ. ಅದ್ರ ಬಗ್ಗೆ ನಮ್ಮ ಪ್ರಗತಿಪರ ಸಂಘಟನೆಯ ರಾಜ್ಯದ ಒಂದು ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರನ್ನು ಕೂಡ ಒಂದು ಹಿಂದೆ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದಾಗ ರೈಲ್ವೆಯನ್ನು ತಡೆದು ಕೂಡ ಹೋರಾಟ ಮಾಡಿ ಆ ಕೇಸ್ ಹಾಕಿಸ್ಕೊಂಡಿದ್ದಂಥವ್ರು. ಇಂಥ ಒಂದು ಹೋರಾಟಗಾರರಿಗೆ ಸಿಕ್ಕಂತ ಒಂದು ಅಡಿಕೆ ಅಂತಲೂ ಕೂಡ ಇದನ್ನ ಭಾವಿಸಬಹುದಾಗಿದೆ. ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅತಿ ಹೆಚ್ಚು ಕನ್ನಡಿಗರು ಪ್ರತಿಭಾನ್ವಿತರು ಕಾಣಲಿದ್ದಾರೆ. ಅದನ್ನ ನಾವು ಕಣ್ಣಾರೆ ನೋಡಬಹುದು. ಮತ್ತೆ ನಮ್ಮ ಭಾಸ್ಕರ್ ಅವರು ಇವರೆಲ್ಲ ಹೇಳಿದಂಗೆ ಕನ್ನಡಕ್ಕೂ ಕೂಡ ಪ್ರಾಶಸ್ತ್ಯ ಸಿಕ್ಕಿ ರೈಲ್ವೆಗಳಲ್ಲಿ ಕನ್ನಡ ಭಾಷೆಯನ್ನ, ಕನ್ನಡ ಶ್ರೀಮಂತಿಕೆಯನ್ನ ಇನ್ನು ಮುಂದೆ ಹೆಚ್ಚಾಗಿ ನಾವು ನೋಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಲಿ. ಅದಕ್ಕೆ ನಿಜವಾಗ್ಲೂ ಸೋಮಣ್ಣನವರು ಈ ಕೆಲಸವನ್ನ ಸಾಧ್ಯ ಮಾಡುವಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರಿಂದ ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ, ಜೈ ಕನ್ನಡ. ಎಲ್ಲ ಪ್ರಗತಿಪರ ಸಂಘಟನೆಯ ಹಿರಿಯ ಮುಖಂಡರೇ, ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದಂಥ ಡಿ ಸೋಮಣ್ಣವರು ಏನು ರೈಲ್ವೆ ನೇಮಕಾತಿಯನ್ನ ಕನ್ನಡದಲ್ಲೇ ಪರೀಕ್ಷೆ ಬರೆಯೋಕ್ಕೆ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಜಯಗಳು ತಂದಿದ್ದಾರೆ. ಇದಕ್ಕೆ ಕರ್ನಾಟಕದ ಎಲ್ಲ ರೈತರ ಪರವಾಗಿ, ಎಲ್ಲ ಗ್ರಾಮೀಣ ಭಾಗದ ಮಕ್ಕಳ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಹುತೇಕ ಹಳ್ಳಿಗಳು ಇರ್ತಕ್ಕಂಥ ರಾಜ್ಯಗಳು ನಮ್ಮಿದ್ದಾರೆ. ದೇಶದಲ್ಲೂ ಕೂಡ
ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ. ಆಯಾಯ ಭಾಷೆಗೆ ಅನುಗುಣವಾಗಿ, ಆಯಾಯ ಪ್ರಾಂತ್ಯಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಸಂಬಂಧಪಟ್ಟಾಗ ಎಕ್ಸಾಮ್ಗಳನ್ನ ಬರ್ಸಿದ್ರೆ ಮಕ್ಕಳ ಕೈಯಲ್ಲಿ ಬಹಳ ಅನುಕೂಲ ಆಗುತ್ತೆ. ನನಗನ್ಸುತ್ತೆ ಸರ್ಕಾರಿ ಶಾಲೆಗಳು, ಕರ್ನಾಟಕ ಸರ್ಕಾರಿ ಶಾಲೆಗಳು ಬೆಳೆಯೋದಕ್ಕೆ ಇದೊಂದು ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಖಾಸಗಿ ಶಾಲೆ ಓದಿಸ್ಬೇಕು, ಮಕ್ಕಳು ಇಂಗ್ಲೀಷೇ ಬರಬೇಕು, ಹಿಂದಿನೇ ಬರಬೇಕು, ಕನ್ನಡದಿಂದ ಯಾವುದೇ KS ಆಗಲಿ, IAS ಆಗಲಿ, ಮತ್ತೆ ರೈಲ್ವೆ ಇವೆಲ್ಲ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ ಅನ್ನೋ ಒಂದು ನಂಬಿಕೆ ಹೋಗುತ್ತೆ. ಸರ್ಕಾರಿ ಶಾಲೆಗಳು ಇದರಿಂದ ಗುಣಮಟ್ಟವಾಗಿ ಬೆಳೆಯೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತೆ ಸಾಕಷ್ಟು ಸಚಿವರು ಬಂದಿದ್ದಾರೆ, ಹೋಗಿದ್ದಾರೆ, ಬಹಳ ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಒಂದು ಕೆಲಸವನ್ನು ಮಾಡಿದ್ರೆ ಇದು ಶಾಶ್ವತ ಉಳ್ಕೋಬೇಕು. ಮುಂದೆ ಬರ್ತಕ್ಕಂಥವ್ರು ಅದನ್ನು ರದ್ದುಗೊಳಿಸತಕ್ಕಂಥ ಕೆಲಸ ಆಗಬಾರ್ದು. ಶಾಶ್ವತವಾಗಿ ಇನ್ಮೇಲೆ ಕನ್ನಡದಲ್ಲೇ ಬರೆಯುವಂಥದ್ದಾಗಬೇಕು. ಜೊತೆಗೆ ಅತಿ ಹೆಚ್ಚು ದಕ್ಷಿಣ ಭಾರತದ ಮಕ್ಕಳಿಗೆ ಒಂದು ಮೀಸಲಾತಿಯನ್ನು ಕೂಡ ಕೊಟ್ಟರು ಬಹಳ ಇನ್ನೂ ಒಳ್ಳೆಯದು ಒಂದು ನನ್ನ ಭಾವನೆ. ನಾನು ಕರ್ನಾಟಕಕ್ಕೆ ಅಂತ ಕೇಳಿದ್ರೆ ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಮೀಸಲಾತಿಯನ್ನ ರೈಲ್ವೆ ನೇಮಕಾತಿಯಲ್ಲಿ ನೀವು ತಂದುಕೊಡೋದಾದ್ರೆ ಬಹಳ ಇನ್ನೂ ಸಾಕಷ್ಟು ಈ ಭಾಗದ ಮಕ್ಕಳು ಅವರದ್ದು ರೈಲ್ವೆ ಸೇವೆ ಮಾಡಿದ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಪ್ರಗತಿಪರ ಸಂಘಟನೆಯ ಮುಖಂಡರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತೇನು ನಮ್ಮ ಕೇಂದ್ರ ರೈಲ್ವೆ ಖಾತೆ ಸಚಿವರು ಘೋಷಣೆ ಮಾಡಿದ್ದಾರೆ, ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೀಬೇಕು ಅನ್ನೋದು ಆದೇಶ ಮಾಡಿದರೆ ನಿಜವಾಗ್ಲೂ ಅದು ಶ್ಲಾಘನೀಯ. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ನೆಲೆಗೊಂಡಿ ಬಿದ್ದಂಥ ವಿಷಯ. ಯಾಕಂದರೆ ಹಲವಾರು ಕನ್ನಡಪರ ಹೋರಾಟಗಾರರು ಇದೇ ವಿಷಯಕ್ಕೂ ಹೋರಾಟ ಮಾಡಿಕೊಂಡು ಕೇಸೆಲ್ಲ ಹಾಕ್ಸ್ಕೊಂಡು ಜೈಲೆಲ್ಲ ಅನುಭವಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಆ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಹೇಳ್ತೀನಿ. ಮತ್ತೆ ಸೋಮಣ್ಣವರವ್ರಿಗೆ ನನ್ನಲ್ಲಿ ಇನ್ನೊಂದು ಮನವಿ ಏನಂದ್ರೆ, ಏನು ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪರೀಕ್ಷೆಗೆ ಏನು ಆದ್ಯತೆ ಕೊಟ್ಟಿದ್ದೀರೋ ಅದೇ ರೀತಿ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಒಳಗೂ ಕೆಲವು ಕಡೆ ಭಾಷೆಯಲ್ಲಿ ಅಲ್ಲಿ ಬರೋ ಹೊರಗಡೆ ರಾಜ್ಯದಿಂದ ಬರುವಂತ ರೈಲ್ವೆಯಲ್ಲಿ ಆ ರಾಜ್ಯಗಳದ್ದು ಭಾಷೆ ಇರುತ್ತೆ. ದಯವಿಟ್ಟು ಅದರಲ್ಲಿ ನಮ್ಮ ಕನ್ನಡ ಭಾಷೆ ಹಾಕ್ಲೇಬೇಕು ಅನ್ನೋದು ನಮ್ಮೆಲ್ಲ ಕನ್ನಡ ಹೋರಾಟಗಾರರ ಬಗ್ಗೆ ಒಂದು ಮನವಿ. ಜೊತೆಗೆ ಈ ರೈಲ್ವೆ ಇಲಾಖೆಯಲ್ಲೂ ನಮ್ಮ ರಾಜ್ಯದವ್ರನ್ನೇ ಆದಷ್ಟು ಹೆಚ್ಚಿಗೆ ಕೆಲಸಕ್ಕೆ ತಗೊಳ್ಳುವಂತ ಆದ್ಯತೆಯನ್ನು ನೀವು ಕೇಂದ್ರ ಸರ್ಕಾರದ ಒತ್ತಡ ತಂದು ನಮ್ಮ ರೈಲ್ವೆ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗಂಗೆ ಕೊಡಬೇಕು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.